ನಮಸ್ಕಾರ. ಇವತ್ತು ನಮ್ಮ ಭಾರತೀಯ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಡಾಕ್ಟರ್ ಉಡಿ ರಾಮಚಂದ್ರ ಚಿನ್ನಿ ಅಣ್ಣನವರ ಜನ್ಮದಿನ ಇದೆ. ಅವರ ಜನ್ಮದಿನ ಅಂಗವಾಗಿ ಇವತ್ತು ಬಹಳ ಗೌರವಪೂರ್ವಕವಾಗಿ ಎಷ್ಟೋ ಸರ್ವಧರ್ಮದ ಜನಗಳಿಗೆ ಸಾಮಾಜಿಕ ಸೇವೆಗಳನ್ನು ಮಾಡುತ್ತಾ ಅವರಿಗೆ ಎಲ್ಲ ಧರ್ಮದ ಜನಗಳಿಗೆ ಬೆಡ್ಶೀಟು ಮತ್ತು ಮುಸ್ಲಿಂ ಸಮುದಾಯದವರಿಗೆ ಬಟ್ಟೆ ಬರೆ ಮತ್ತು ಅವರಿಗೆ ಊಟದ ವ್ಯವಸ್ಥೆ ಬಹಳಷ್ಟು ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಅರ್ಥಪೂರ್ಣವಾದಂಥ ಏನು ದೇಶ ಕಾಯುವ ಯೋಧರು ಹೇಗೆ ನಿಸ್ವಾರ್ಥವಿಲ್ಲದ ಸರ್ವ ಜನಗಳಿಗೆ ಸೇವೆ ಸಲ್ಲಿಸ್ತಾರೆ, ಅನ್ನ ಕೊಡ್ತಕ್ಕಂಥ ರೈತರು ಹೇಗೆ ನಿಸ್ವಾರ್ಥವಿಲ್ಲದ ಸರ್ವ ಜನಗಳಿಗೆ ಸೇವೆ ಮಾಡ್ತಾರೆ, ಅದೇ ರೀತಿ ಭಾರತೀಯ ಸೇವಾ ಸಮಿತಿಯ ಸಂಘಟನೆ ಸರ್ವ ಜಾತಿಯ ಜನಾಂಗದವರ ಏನು ನಾಡಿ ಮಿಡಿತದಲ್ಲಿ ಸಾಮಾಜಿಕ ಸೇವೆ ಕಳಕಳಿ ಉಳ್ಳದಂತ ವ್ಯಕ್ತಿ ಅದು ಭಾರತೀಯ ಸೇವಾ ಸಮಿತಿಯ ರಾಷ್ಟ್ರೀಯ ಉಡಿ ಚಿನ್ನಿ ಅಣ್ಣನವರಿಗೆ ಮತ್ತೊಮ್ಮೆ ನಾವು ರಾಯಚೂರು ಮೂಲಕ ಶುಭಾಶಯ ಹಾರೈಸ್ತೇವೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಭಾರತೀಯ ಶಿವಶಕ್ತಿ ಸಂಘಟನೆ ವತಿಯಿಂದ ಭಾರತೀಯ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರು ಆದಂತಹ ಮಾನ್ಯ ನಮ್ಮ ಉಡಿ ಚಿನ್ನಿಯಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಈ ಒಂದು ಹುಟ್ಟುಹಬ್ಬ ಅಂಗವಾಗಿ ಸಾವಿರಾರು ಜನಗಳು ಸೇರಿದ್ದಾರೆ. ತುಂಬ ಆಶ್ಚರ್ಯವಾಗ್ತದೆ. ಯಾಕಂತಂದರೆ ಸರಳತೆಯ ಸರ್ದಾರ ಅಂತ ಹೆಸರು ತಗೊಂಡಿರುವಂತಹ ನಮ್ಮ ಉಡಿ ಚಿನ್ನಿಯಣ್ಣನ ಹುಟ್ಟುಹಬ್ಬಕ್ಕೆ ಪ್ರತಿ ಮನೆಗಳಿಂದನೂ ಹೆಣ್ಮಕ್ಳಿಂದ ಹಿಡಿದು ರಾತ್ರಿ 10 ಗಂಟೆ ಆಗ್ತಾ ಬರ್ತದೆ. ಇಷ್ಟೊತ್ತಲ್ಲೂ ಇಷ್ಟೊಂದು ಜನ ಕ್ರೌಡ್ ಇದೆ ಅಂತಂದರೆ ಸೊ ಅವ್ರು ಮಾಡಿರುವಂತಹ ಸೇವೆ, ಅವ್ರ ಮೇಲಿರುವಂಥ ಅಭಿಮಾನ, ಅವ್ರ ಮೇಲಿರುವಂಥ ಗೌರವ ಪ್ರತಿಯೊಬ್ಬರು ಸಾರ್ವಜನಿಕರ ಮಕ್ಕದಲ್ಲೂ ಮುಖ್ಯವಾಗಿ ಸರ್ವಧರ್ಮಿಯಾಗಿ ಎಲ್ಲ ರೀತಿಯ ಸ್ವಾಮೀಜಿಗಳಿಂದ ಹಿಡಿದು ಕ್ರೈಸ್ತ ಸಮುದಾಯದಿಂದ ಹಿಡಿದು ಮುಸ್ಲಿಂ ಸಮುದಾಯದಿಂದ ಹಿಡಿದು ಪ್ರತಿಯೊಬ್ಬರು ಮತ್ತೆ ಹೋರಾಟಗಾರರು ಎಸ್ಪೆಷಲಿ ಬಹಳ ಮುಖ್ಯವಾಗಿ ಬಂದು ನಿಂತ್ಕೊಂಡು ಈ ಹುಟ್ಟುಹಬ್ಬನ ಅವರ ಒಂದು ಸ್ನೇಹಿತರು ಸೇರಿ ಮಾಡ್ತಾ ಇದ್ದಾರೆ. ಇದೊಂದು ಚಿನ್ನಿಯಣ್ಣನವ್ರಿಗೆ ಹುಟ್ಟುಹಬ್ಬ ಶುಭಾಶಯಗಳು. ಅವರಿಗೆ ದೇವರ ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನನ್ನ ಕಡೆಯಿಂದ ಶುಭಾಶಯ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು. ಅವರು ದೀನ ದಲಿತರ ಆಶಾ ಕಿರಣ ಅಂತಂದ್ರೆ ತಪ್ಪಾಗಲ್ಲ. ಎಷ್ಟೋ ಜನ ಕಲಾವಿದರು, ಎಷ್ಟೋ ಜನ ಬಡವರು ಇವತ್ತೊಂದು ದಿನ ಬದುಕ್ತಾ ಇದ್ದಾರೆ ಅಂತಂದ್ರೆ ಅವರೇ ಕಾರಣ. ಇನ್ನೊಂದೇನು ಅಂತಂದ್ರೆ ಬೀದಿ ಬದಿ ವ್ಯಾಪಾರಿಗಳ ಆಶಾ ಕಿರಣ ಅಂತಾನು ಹೇಳ್ಬೋದು. ಅವರು ಮನೆ ಹೋಗಿ ಹಣ ಈ ತರ ಕಷ್ಟ ಅಂತ ಹೇಳಿದ ತಕ್ಷಣನೇ ದಾನವೀರ ಶೂರ ಕರ್ಣನ್ ತರ ಎಲ್ಲದಕ್ಕೂ ಮುಂದೆ ಬರ್ತಾರೆ. ಅವ್ರ ಮೇಲೆ ಮೊನ್ನೆ ತಾನೇ ಒಂದು ಕೆಟ್ಟ ಘಟನೆ ಆಯ್ತು. ಅದಕ್ಕಾಗಿ ಇವತ್ತು ಜನಗಳು ಹೆಚ್ಚು ನಿಂತ್ಕೊಂಡಿದ್ದಾರೆ. ಒಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ಅನುಯಾಯಿ ಅಂತ ಹೇಳ್ಬೋದು ನಮ್ಮ ಚಿನ್ನಿ ಅಣ್ಣವರು. ನಮಸ್ಕಾರ, ನನ್ನ ಹೆಸರು ಮಿಮಿಕ್ರಿ ಪ್ರೇಮ್ ಅಂತ. ಅಧಿಕಾರಿ ಜೈ ಭೀಮ್, ನಮೋ ಬುದ್ಧಾಯ. ಏನಿವತ್ತಿನ ದಿನ ನಮ್ಮ ಬೆಂಗಳೂರು ನಗರ ಜಿಲ್ಲೆ ಕೇರ್ಪುರಂ ಪೂರ್ವ ತಾಲೂಕು ಮಹದೇವಪುರ ಕ್ಷೇತ್ರದ ಹೂಡಿ ಗ್ರಾಮದಲ್ಲಿ ವಾಸ ಮಾಡ್ತಿರ್ತಕ್ಕಂತಹ ಏನು ಭಾರತೀಯರ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಭಾರತ ಜ್ಯೋತಿ ಹಾಗೂ ಡಾಕ್ಟರ್ ರಾಮಚಂದ್ರ ಅವರು ಉಡಿ ಚಿನ್ನಣ್ಣನವರ ಏನು ಇವತ್ತು ಹುಟ್ಟುಹಬ್ಬವನ್ನು ಈ ಒಂದು ಭಗಿನಿ ಹೋಟ್ಲಲ್ಲಿ ತುಂಬ ಅರ್ಥಪೂರ್ಣವಾಗಿ ಹಾಗೂ ಸಾಧಾರಣವಾಗಿ ಅವರ ಒಂದು ಏನು ಪದಾಧಿಕಾರಿಗಳು ಹಾಗೂ ಏನು ರಾಜ್ಯದ ವಿವಿಧ ಜಿಲ್ಲೆಯ ಹಾಗೂ ವಿವಿಧ ತಾಲೂಕುಗಳ ಎಲ್ಲ ಪದಾಧಿಕಾರಿಗಳು ಸಾರ್ವಜನಿಕರು ಇವತ್ತು ಅವರ ಹುಟ್ಟುಹಬ್ಬವನ್ನು ಆಚರಿಸುತ್ತಾರೆ. ಏನು ಅವ್ರು ಮಾಡ್ತಾ ಇರ್ತಕ್ಕಂತಹ ಪ್ರತಿಯೊಂದು ಹೋರಾಟನೂ ಏನು ಒಂದು ಬಿಜಾಪುರದಿಂದ ಹಿಡಿದು ಮುಳಬಾಗ್ಲವರೆಗೂ ಪ್ರತಿಯೊಂದು ಜಿಲ್ಲೆ ತಾಲೂಕಲ್ಲಿ ಅವ್ರ ಸಂಘಟನೆ ಕೆಲಸ ಮಾಡ್ತಿದ್ದು ಅವ್ರಿಗಿನ್ನ ಹೆಚ್ಚಾಗಿ ಆ ಭಗವಾನ್ ಬುದ್ಧ ಬಸವ ಅಂಬೇಡ್ಕರ್ ಅವರು ಆಯುರ ಆರೋಗ್ಯ ಆಯಸ್ಸನ್ನು ಕೊಟ್ಟು ಕಾಪಾಡಲಿ ಅಂತ ಈ ನಿಟ್ಟಿನಲ್ಲಿ ನಮ್ಮ ಭೀಮ್ ಸೇವಾ ಸಮಿತಿ ತಂಡವು ಅವರಿಗೆ ಶುಭ ಹಾರೈಸುತ್ತಾ ಅವರಿಗೆ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿ. ಜೈ ಭೀಮ್. ಸಮಸ್ತ ನಾಡಿನ ಜನತೆಯಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಇವತ್ತು ನಾನು ಹುಟ್ಟುಹಬ್ಬ ಅನ್ನೋದಕ್ಕಿಂತ ಪ್ರತಿ ವರ್ಷವೂ ನಾವು ಬಹಳ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಮಾಡ್ಕೊತಾ ಇದ್ವಿ. ಸುಮಾರು 2 ವರ್ಷಗಳಿಂದ ನಾವು ಹುಟ್ಟುಹಬ್ಬ ಮಾಡ್ಕೊಂಡಿರ ಹಲವಾರು ಆಶ್ರಮಗಳಿಗೆ, ಎಲ್ಲ ರೀತಿಯ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಗೆ, ಆರೋಗ್ಯ ವಿಚಾರ ಸಂಬಂಧಪಟ್ಟಂಗೆ ಎಲ್ಲ ಆಸ್ಪತ್ರೆಗಳಿಗೆ ಇನ್ನಿತರ ಎಲ್ಲ ರೀತಿಯಲ್ಲಿ ಒಂದು ಸೇವೆಗಳು ಮಾಡೋದ್ರ ಮೂಲಕ ನಾವು ಜನ್ಮದಿನ ಆಚರಣೆ ಮಾಡ್ಕೊತಾ ಇದ್ವಿ. ಈ ವರ್ಷ ಮಾಡ್ಕೊಬಾರ್ದು, ಜೊತೆಗೆ ಕಾರಣಾಂತರಗಳಿಂದ ನಾವು 2 ವರ್ಷ ಮಾಡ್ಕೊಂಡಿರೋ ಕಾರಣ ನಾನು ಲೈವ್ ಸಹ ಹಾಕಿದೆ. ಹುಟ್ಟುಹಬ್ಬ ಆಚರಣೆ ಮಾಡೋದು ಬೇಡ, ಏನು ಆಶ್ರಮಗಳಿಗೆ, ಇನ್ನಿತರ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ, ಪೌರ ಕಾರ್ಮಿಕರಿಗೆ, ಆಮೇಲೆ ಎಲ್ಲ ಧರ್ಮದ ಆಶ್ರಮಗಳಿಗೆ ದವಸ ಧಾನ್ಯ ಕೊಡೋದ್ರ ಮೂಲಕ ಆಚರಣೆ ಮಾಡಬೇಕು ಅಂತ ನಾನು ಲೈವ್ ಮುಖಾಂತರ ಹೇಳಿದ್ದೆ. ಜನ್ಮದಿನ ಮಾಡ್ಕೊಳ್ಳಲ್ಲ ಅಂತ. ಏನು ಅಂದರೆ ಒಂದು ದಿನದ ಮುಂಚೆ ಇನ್ನೇನು ನಾನು ಶುಕ್ರವಾರ ದೇವಸ್ಥಾನ ಪ್ರಯಾಣ ಹೋಗಬೇಕಾಗಿತ್ತು. ಸುಮಾರು ಒಂದು 50ರಿಂದ 100 ಕಿಲೋಮೀಟರ್ ಹೋಗಿದ್ವಿ. ವಿಚಾರ ಗೊತ್ತಾಗಿ ನಮ್ಮ ರಾಜ್ಯಾಧ್ಯಕ್ಷರು ಅಮರ್ ಸರ್, ನಮ್ಮ ಸಹೋದರ ಸೂರಿ ಬ್ರದರು, ಆಂಜನಪ್ಪ ಯಾದವರು, ಮುನ್ರಾಜ್ ಅವರು, ನಟರಾಜ್ ಅವರು, ಮತ್ತು ಯಶೋದಮ್ಮ ಅವರು, ಎಲ್ಲರೂ ಇಲ್ಲಿರ್ತಕ್ಕಂಥವ್ರು, ನಮ್ಮ
ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದ ಅಧ್ಯಕ್ಷ ಮುರಾಜಣ್ಣ, ಶಶಿ, ಅಶೋಕು ಎಲ್ಲರನ್ನೂ ಸೇರಿ ಇವತ್ತು ನನ್ನ ಸಹೋದರ ನಟರಾಜ್ ಅವರು ಎಲ್ಲರೂ ಸೇರಿ ನಿಜವಾಗ್ಲೂ ನನಗೆ ನೀವೇನು ಹೋಗೋದು ಬೇಡ, ದಯವಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ನೀವು ಗೆಸ್ಟಾಗಿ ಬನ್ನಿ ಸಾಕು, ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ನಿಜವಾಗ್ಲೂ ಈ ದಿನವನ್ನು ನಮ್ಮ ಜೀವನ ಪೂರ್ತಿ ಮರೆಯೋಕ್ಕಾಗಲ್ಲ. ಯಾಕೆಂದ್ರೆ ನನ್ನ ಜೀವನದಲ್ಲಿ ಯಾರಿಗೂ ತೊಂದರೆ ಕೊಟ್ಟವನಲ್ಲ, ಯಾರಿಗೂ ಕಷ್ಟ ಕೊಟ್ಟವನಲ್ಲ, ಯಾರಿಗೂ ಕೆಟ್ಟದ್ದನ್ನು ಬಯಸೋದನ್ನಲ್ಲ. ಆದರೆ ಇವತ್ತು ನನಗೋಸ್ಕರ ಇಷ್ಟು ನನ್ನ ಕುಟುಂಬದವ್ರಿಗಿಂತ ಹೆಚ್ಚಾಗಿ ನನ್ನ ಅಣ್ಣ ತಮ್ಮಂದರಾಗಿ, ನನ್ನ ಕುಟುಂಬದವರ ಒಂದು ಅಣ್ಣ ತಮ್ಮ ಒಂದು ಸಂಬಂಧಿಕರು ಜೊತೆಗೆ ನನ್ನ ಆತ್ಮೀಯರಾಗಿ ನನಗೆ ಬಹಳ ಗೌರವದಿಂದ ಇವತ್ತು ನನ್ನನ್ನು ಇಡೀ ರಾಜ್ಯದ ಮೂಲೆಗಳಿಂದ ಎಲ್ಲ ರಾಜ್ಯಗಳಿಂದ ಬಂದು ಗೌರವ ಕೊಡಬೇಕಾದ್ರೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಇವರೆಲ್ಲರ ಶ್ರಮೆ, ನಮ್ಮ ಕೃಷ್ಣಮೂರ್ತಿ ಬ್ರದರು ಹೆಸರು ಹೇಳ್ತಾ ಹೋದ್ರೆ ಎಲ್ಲರೂ, ನಮ್ಮ ಶ್ರೀಕಾಂತ್ ರಾವಣ್ಣ ಆಗಲಿ, ಇವರೆಲ್ಲರೂ ಪಾಪ ಬಹಳ ಶ್ರದ್ಧೆಯಿಂದ ನನ್ನ ಒಂದು ಹುಟ್ಟುಹಬ್ಬ ಆಚರಣೆ ಮಾಡಿದ್ದಾರೆ. ಅವರಿಗೆ ನಾನು ಸದಾ ಋಣಿಯಾಗಿರ್ತೀನಿ. ಯಾಕೆಂದರೆ ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಒಂದು ದಿನದ ಮುಂಚೆ ನಾವು ಈ ಒಂದು ಹುಟ್ಟುಹಬ್ಬ ಕಾರ್ಯಕ್ರಮ ಕರೆ ಕೊಟ್ಟಿದ್ದಾರೆ. ಇಷ್ಟು ಸಾವಿರಾರು ಯುವಕರ ಬಳಗ ಒಂದು ಬಂದು ಗೌರವ ಕೊಟ್ಟಿದೆ ಅಂದರೆ ನನ್ನ ಜೀವನದಲ್ಲಿ ನನ್ನ ಬಹುಶಃ ಯಾವ MLA ಯಾವ ಕಾರ್ಪೊರೇಟರ್ಗೂ ಈ ಥರ ಜನ ಸೇರಿರೋದು, ಬಂದಿರೋದು, ಗೌರವ ಸಿಕ್ಕಿರೋದು ನಾನು ನೋಡೇ ಇಲ್ಲ. ಆ ಪ್ರೀತಿಯನ್ನು ಇವತ್ತು ತೋರಿಸಿದ್ದಾರೆ. ನಾನು ಎಲ್ಲರಿಗೂ ಇವತ್ತು ಬಂದಿರತಕ್ಕಂಥ ಎಲ್ಲ ಗಣ್ಯರಿಗೂ ಅಷ್ಟೇ, ಎಲ್ಲ ದೊಡ್ಡ ಗಣ್ಯರು ಬಂದಿದ್ದರು, ಅವ್ರಿಗೆಲ್ರಿಗೂ ಪ್ರತಿಯೊಬ್ಬರ ಪಾದಗಳಿಗೆ ನಮಸ್ಕರಿಸ್ತೀನಿ. ನನ್ನನ್ನು ಈ ಒಂದು ಜನ್ಮದಿನಕ್ಕೆ ಶುಭ ಕೋರಿದಂತಹ ಎಲ್ಲ ಜಿಲ್ಲೆಯ ಎಲ್ಲ ಹೋರಾಟಗಾರರ ಎಲ್ಲ ಸಂಘಟನೆಗಳು, ಮುನಿಮಾರಪ್ಪ ಸರ್ ಆಗ್ಬೋದು, ನಾಗೇಶ್ ಆಗಿರ್ಬೋದು, ಇನ್ನಿತರ ಎಲ್ಲ ಸಂಘಟಕರಿಗೆ ನಾನು ಹೃದಯಪೂರ್ವಕವಾಗಿ ಶೋಭಾ ಸಿಸ್ಟರ್ಗೆ, ಭಾಗ್ಯ ಸಿಸ್ಟರ್ಗೆ, ರಮೇಶ್ ಅವರಿಗೆ ಪ್ರತಿಯೊಬ್ಬರಿಗೂ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸ್ತೀನಿ. ಜೊತೆಗೆ ಜನ್ಮದಿನಗಳು ಅನ್ನೋದಕ್ಕಿಂತ ಇವತ್ತು ಎಲ್ಲ ರೀತಿಯ ಬಡವರ ಒಂದು ಒಗ್ಗಟ್ಟಿನ ಪ್ರದರ್ಶನ, ಜೊತೆಗೆ ಒಂದು ಯುವಕರ ಪ್ರದರ್ಶನ, ಒಗ್ಗಟ್ಟು ಮಾಡೋದ್ರ ಮೂಲಕ ಒಂದು ಸಮ್ಮಿಲನ ಕಾರ್ಯಕ್ರಮ ರೀತಿಯಲ್ಲಿ ಇವತ್ತು ನನ್ನ ಜನ್ಮದಿನವನ್ನು ಆಚರಣೆ ಮಾಡಿದರೆ ಎಲ್ರಿಗೂ ನಾನು ಋಣಿಯಾಗಿರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್, ಜೈ ಭಾರತ್. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಭಾರತೀಯರ ಸೇವಾ ಸಮಿತಿಯ ಎಲ್ಲ ಕುಟುಂಬದ ಪದಾಧಿಕಾರಿಗಳಿಗೆ ಇವತ್ತು ಹಬ್ಬದ ವಾತಾವರಣ. ಕಾರಣ ಇಷ್ಟೇ, ಭಾರತೀಯರ ಸೇವಾ ಸಮಿತಿಯ ಸಂಸ್ಥಾಪಕರು ದೀನ ದಲಿತರ, ಅಲ್ಪಸಂಖ್ಯಾತರ, ಹಿಂದುಳಿದ ವರ್ಗಗಳ, ರೈತರ ಪರವಾಗಿ ನಿರಂತರವಾಗಿ ಕಾಳಜಿಯನ್ನು ಇಟ್ಕೊಂಡು ಇಡೀ ದೇಶದಾದ್ಯಂತ ಸಂಘಟನೆಯನ್ನು ಕಟ್ಟಿ ನ್ಯಾಯ ಕೊಡಿಸಲಿಕ್ಕೆ ಹೋರಾಟ ಮಾಡ್ತಾ ಇರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಸಹೋದರ ಉಡಿ ರಾಮಚಂದ್ರ, ಉಡಿ ಚಿನ್ನಿ ಅಂತ ಪ್ರಖ್ಯಾತಿ ಪಡ್ಕೊಂಡಿರ್ತಕ್ಕಂಥವ್ರು, ಅವರ ಒಂದು ಹುಟ್ಟುಹಬ್ಬ. ಆ ಹುಟ್ಟುಹಬ್ಬ ಇವತ್ತು BSSನ ಕುಟುಂಬದ ಎಲ್ಲ ಸದಸ್ಯರಿಗೂ ಇದೊಂದು ಹಬ್ಬವಾಗಿ ಪರಿಣಮಿಸಿದೆ. ಬೆಳಗ್ಗೆಯಿಂದನೂ ಬಹಳ ಉತ್ಸುಕರಾಗಿ ನಮ್ಮ BSSನ ಬೀದಿ ಬದಿ ವ್ಯಾಪಾರಿಗಳಾಗ್ಬೋದು, ಅಥವಾ ಕಾರ್ಮಿಕ ಘಟಕದವರಾಗ್ಬೋದು, ಕಾನೂನು ಘಟಕದವರಾಗ್ಬೋದು, ವಿದ್ಯಾರ್ಥಿ ಘಟಕದವರಾಗ್ಬೋದು, ಯುವ ಘಟಕದವರಾಗ್ಬೋದು, ಅನೇಕ ರೀತಿಯಲ್ಲಿ ಮಹಿಳಾ ಘಟಕದವರಾಗ್ಬೋದು, ಎಲ್ಲ ಘಟಕದ ಪದಾಧಿಕಾರಿಗಳು ಬೆಳಗ್ಗೆಯಿಂದ ಜೊತೆಯಲ್ಲಿದ್ದು ಎಲ್ಲ ಅನಾಥಾಶ್ರಮಗಳಿಗೆ, ಮದ್ರಾಸಗಳಿಗೆ ಭೇಟಿ ಕೊಡೋದ್ರ ಮುಖಾಂತರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡಿದ್ದೇವೆ. ನಮ್ಮ ಸಂಸ್ಥಾಪಕ ಅಧ್ಯಕ್ಷರು ಏನಿದ್ದಾರೆ ಅವರು ಹುಟ್ಟುಹಬ್ಬ ಬೇಡ, ನಮ್ಮ ಸಮಾಜ ಸೇವೆ ನಿರಂತರವಾಗಿ ಇದೇ ರೀತಿ ನಡೀಲಿ, ಆದರೆ ಹುಟ್ಟುಹಬ್ಬ ಆಚರಣೆ ಬೇಡ ಈ ವರ್ಷ ಅಂತ ಹೇಳಿದರು. ಆದರೆ ನಮ್ಮೆಲ್ಲರ ಪ್ರೀತಿಪೂರ್ವಕ ಒತ್ತಾಯದಿಂದ ಇವತ್ತು ಎಲ್ಲ ನಮ್ಮ ಸ್ನೇಹಿತರ ಬಳಗ, ಅಂಜನಪ್ಪ ಯಾದವ್ ಅವರಾಗ್ಬೋದು, ಯುವಶಕ್ತಿ ಸೂರಿ ಬ್ರದರ್ ಆಗ್ಬೋದು, ಮತ್ತು ನಮ್ಮ ನಟರಾಜ್ ಅವರು, ಕಾಜಿ ಸೊನ್ನೆನಹಳ್ಳಿ ನಟರಾಜ್ ಸರ್ ಅವರಾಗ್ಬೋದು, ಇದೇ ರೀತಿ ಶ್ರೀಕಾಂತ್ ರಾವಣ್ಣ ಆಗ್ಬೋದು, ಮುನಿಮಾರಪ್ಪ ಅವರಾಗ್ಬೋದು, ಮೂಲ ನಿವಾಸಿ ಅಂಬೇಡ್ಕರ್ ಸಂಘದ ಮುನಿರಾಜರವರು, ನಾವೆಲ್ಲರೂ ಸೇರಿಬಿಟ್ಟು ಅಂಜನಪ್ಪ ಯಾದವ್ ಅವರು, ಯಶೋದಕ್ಕ ಅವರು, ನಾರಾಯಣ ಸಮ್ಮಣ್ಣ ಅವರು, ನಾವೆಲ್ಲರೂ ಒತ್ತಾಯ ಮಾಡಿದ್ವಿ. ಇಲ್ಲ, ಯಾಕೆ ಅಂತ ಹೇಳಿದ್ರೆ ಈ ಸಮಾಜದಲ್ಲಿ ಈ ಸಮಾಜ ನಮಗೇನು ಕೊಡ್ತು ಅನ್ನೋದಕ್ಕಿಂತ ಸಮಾಜಕ್ಕೆ ನಾವೇನು ಕೊಟ್ವಿ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ, ಭಾಳ ಮುಖ್ಯ ಆಗುತ್ತೆ. ಈ ಸಮಾಜಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟು ಏನು ನಿರ್ಗತಿರ ಪಾಲಿಗೆ ದೈವ ಆಗಿರ್ತಕ್ಕಂಥ ಚಿನ್ನಿ ಸರ್ ಅವರ ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡಲೇಬೇಕು ಅಂತೇಳಿ ಒತ್ತಾಯ ಮಾಡಿದಾಗ ಅವರು ಒಪ್ಕೊಂಡಿದ್ದಾರೆ. ಇವತ್ತು ಗೊಂದಲ ಆಗಿರ್ಬೋದು, ಸಾವಿರಾರು ಸಂಖ್ಯೆಯಲ್ಲಿ ಒಂದೇ ದಿನದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬೆಳಗ್ಗೆಯಿಂದನೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಎಲ್ಲ ಶುಭಾಶಯಗಳನ್ನು ಕೋರಿದ್ದಾರೆ. ಅವರೆಲ್ಲರ ಪ್ರೀತಿಗೆ ನಾವು BSSನ ಎಲ್ಲ ಪದಾಧಿಕಾರಿಗಳು ನಾವೆಲ್ಲರೂ ಆಭಾರಿಯಾಗಿದ್ದೇವೆ. ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಇದೇ ರೀತಿ ಭಾರತೀಯರ ಸೇವಾ ಸಮಿತಿಯ ಸೇವಾ ಕಾರ್ಯಗಳು ಮುಂದುವರಿಯುತ್ತೆ. ಇನ್ನೂ ಅನೇಕ
ಶೋಷಿತರ ಪಾಲಿಗೆ ಏನು ಒಂದು ದೈವ ಅಂತೇಳಿ ಇವತ್ತೇನು ಕರೆಸ್ಕೊಂಡಿದ್ದಾರೆ ಆ ಸಮಾಜ ಸೇವಾ ಕಾರ್ಯಗಳನ್ನು ನಾವು ಅವರಿಗೆ ವಿದ್ಯೆ ಮತ್ತು ಪರಿಸರಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡೋದ್ರ ಮುಖಾಂತರ ಭಾರತೀಯರ ಸೇವಾ ಸಮಿತಿ ಸಂಘಟನೆ ಬೆಳೆಯುತ್ತೆ ಅನ್ನೋದು ಈ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾರೆ. ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದಂಥ ಹುಡಿ ಚಿನ್ನಣ್ಣವರು ಮಾತಾಡಿದ್ದಾರೆ, ಮತ್ತು ರಾಜ್ಯಾಧ್ಯಕ್ಷರಾದಂಥ ಅಮರ್ ಸರ್ ಅವರು ಮಾತಾಡಿದ್ದಾರೆ, ಮತ್ತು ಅವರೆಲ್ಲರೂ ಹೆಸರುಗಳು ಅವ್ರು ಹೇಳಿದ್ದಾರೆ. ಮತ್ತು ನಾನು ಹೆಸರುಗಳು ಹೇಳ್ಕೊಂಡು ಹೋದರೆ ಅಲ್ಲ, ಅದರಿಂದ ನಾನು ಸ್ವಲ್ಪ ಕಡಿಮೆದ್ರಲ್ಲೇ ಅವರು ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಮತ್ತು ನಮ್ಮ ಚಿನ್ನಿ ಸರ್ ಹೇಳಿದಾಗ ಅವರು ಫ್ಯಾಮಿಲಿ ಸಮೇತ ಸಿಗೊಂದವ್ರಿಗೆ ಹೋಗ್ತಾ ಇದ್ರು. ಇಲ್ಲ, ನಾನು ಅಲ್ಲಿ ಹೋಗ್ಬಿಟ್ಟು ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ದೇವ್ರನ್ನ ಹತ್ರ ನಾನು ಬೇಡ್ಕೊಂಡು ಬರ್ತೀನಿ, ತಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ನಮ್ಗೆ ಒಂದು ಮಾತು ತಿಳಿಸಿದ್ರು. ನಾನೇ ಆಫೀಸಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟು, ಇಲ್ಲ ಸ್ವಾಮಿ ಇದೆಲ್ಲ ಬಡವರು ಮತ್ತು ಇಷ್ಟ ನೀವು ಅನುಕೂಲ ಮಾಡಿಕೊಟ್ಟು ಅವ್ರಿಗೆಲ್ಲ ಬದುಕೋಕೆ ದಾರಿ ತೋರಿಸ್ಕೊಟ್ಟು ಇಷ್ಟೆಲ್ಲ ನೀವು ಸೇವೆ ಮಾಡಿರೋರು, ಅವ್ರ ಅಭಿಮಾನಕ್ಕೆ ನೀವು ಈ ಥರ ನೀವು ಹೇಳೋದು ಸರಿಯಿಲ್ಲ, ದಯವಿಟ್ಟು ನೀವು ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಹೇಳ್ಬಿಟ್ಟು ಬಂದಿರ್ತೀನಿ. ಆದರೂ ಅವ್ರು ಹೊರಟಿರ್ತಾರೆ. ಮತ್ತೇನು ಅಮರ್ ಸಾರು ಮತ್ತು ನಮ್ಮ ರಾಜ್ ಸರ್ ಇವರೆಲ್ಲರೂ ಫೋನ್ ಮಾಡಿ ನೈಟೆಲ್ಲ ನಾವು 1 ಗಂಟೆಯಲ್ಲಿ ಚರ್ಚೆ ಮಾಡಿ, ಇಲ್ಲ ದಯವಿಟ್ಟು ನೀವು ಬರಲೇಬೇಕಂತ ಅಂದ್ಬಿಟ್ಟು ಬರ್ಮಾಡ್ಕೊಂಡು ಅವ್ರನ್ನ ವಾಪಸ್ ಕರೆಸ್ಕೊಂಡು, ಮತ್ತು ನಾವೆಲ್ಲ ಹೊಸಕೋಟೆ ಟೋಲ್ ಹತ್ರ ಕೂತ್ಕೊಂಡ್ಬಿಟ್ಟು ಎಲ್ಲ ಚರ್ಚೆ ಮಾಡಿ ಕಾರ್ಯಕ್ರಮವನ್ನು ನಾವು ಮಾಡಲೇಬೇಕು. ಯಾಕಂದರೆ ಬಡವ್ರನ್ನ ಗುರುತಿಸಿ ಸುಮಾರು ಸೇವೆಗಳನ್ನು ಮಾಡ್ತಾ ಬಂದಿರೋ ಅಂಥವ್ರಿಗೆ ನಾವು ಶುಭ ಹಾರೈಸ್ಬೇಕಂತ ಅಂದ್ಬಿಟ್ಟು ನಾವು ನಿನ್ನೆ ತಾನೇ ಮಾಡಿಕೊಂಡು 1 ದಿನದಲ್ಲಿ ಸುಮಾರು ಇದು ಫೋನ್ಗಳಲ್ಲೇ ಜಸ್ಟ್ ಈ ಥರ ಒಂದು ನಮ್ಮ ಚಿನ್ನಣ್ಣ ಅವರಿಗೆ ಹುಟ್ಟುಹಬ್ಬವನ್ನು ಮಾಡ್ತಾಯಿದ್ವಿ. ತಾವೆಲ್ಲರೂ ಬಂದು ಕೈ ಜೋಡಿಸ್ಬೇಕಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ. ಇವತ್ತು 1000 ಸಂಖ್ಯೆಯಲ್ಲಿ ಬಂದು ಜನ ಭಾಗವಹಿಸಿದ್ದಾರೆ. ತುಂಬ ಖುಷಿಯಾಯಿತು. ಇದೇ ಥರ ಮುಂದಿನ ದಿನಗಳಲ್ಲಿ ಕೂಡ ಅವ್ರಿನ್ನೂ ಸೇವೆಗಳು ಬಲವಾಗಿ ಮಾಡಲಿ ಅಂತ ಅಂದ್ಬಿಟ್ಟು ದೇವರಲ್ಲಿ ಬೇಡ್ತೀವಿ. ಜನರನ್ನು ಗುರುತಿಸಿ ಏನು ಮುಂದೆ ಇಟ್ಟಿದ್ದಾರೆ ಅವರು ಭಾರತೀಯ ಸೇವಾ ಸಮಿತಿ ಅಂತ ಒಂದು ಸಂಘಟನೆಯನ್ನು ಕಟ್ಟಿಕೊಂಡು ಅವರೊಟ್ಟಿಗೆ ನಾವೆಲ್ಲ ಇದ್ದೀವಿ. ಸರ್ವಧರ್ಮಗಳು ಒಂದೇ ಸಮಾನತೆ ಅಂತ ಅವರು ಏನು ನಡೆ ಹಾಕಿದಾರೋ ಅವ್ರ ನಡೆಯಲ್ಲಿ ನಾವೆಲ್ಲ ಭಾಗವಹಿಸ್ತೀವಿ. ಇದೇ ಥರ ಕೈ ಜೋಡಿಸ್ತೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಬಲವಾಗಿ ಅವರು ಸೇವೆಗಳು ಮಾಡಲಿ, ಅವ್ರ ಸೇವೆಗಳಿಗೆ ನಾವೆಲ್ಲ ಕೈ ಜೋಡಿಸ್ತೀವಿ ಅಂತ ಅಂದ್ಬಿಟ್ಟು ಇವತ್ತು ಮತ್ತೊಂದು ಸಲ ಅವರಿಗೆ ನಾನು ಹುಟ್ಟುಹಬ್ಬ ಶುಭಾಶಯಗಳನ್ನು ಹೇಳುತ್ತಾ ನಾನು ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ನಮ್ಮ ಹೆಸರು ಡಾಕ್ಟರ್ ಆಂಜನಪ್ಪ ಯಾದವ್ ಅಂತ ಅಂದ್ಬಿಟ್ಟು ಭಾರತೀಯ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರು ಕಾರ್ಮಿಕ ಘಟಕ.